36. ಈಗ ಸರ್ವತ್ರವೂ ಪ್ರಚಲಿತವಿರುವ ಅನೇಕ ತರದ ಉಪದೇಶಗಳ ಲಕ್ಷಣವನ್ನು ಕೇಳಿರಿ. ಅಂದ್ರ ಸರ್ವತ್ರವಾಗಿ ಅಂದ್ರೆ ಸಾಮಾನ್ಯವಾಗಿ ಎಂತೆಂತ ಉಪದೇಶಗಳನ್ನ ಕೊಡೋರಿದ್ದಾರೆ, ಎಂತೆಂತ ಉಪದೇಶಗಳು ಇದಾವು ಅನ್ನೋ ವಿಚಾರವನ್ನ ಇವಾಗ ಕೇಳಿರಿ ಅಂತ ಪ್ರಾರಂಭ ಆಗ್ತದೆ. ಆ ಉಪದೇಶಗಳೇನು ಮಿತಿ ಮೀರಿ ಇರುತ್ತವೆ, ಆದರೂ ಅವುಗಳಲ್ಲಿಯ ಕೆಲವನ್ನು ಮಾತ್ರ ಹೇಳುತ್ತೇವೆ. ಬಹುಶಃ ಎಲ್ಲ ಜನರು ಮಂತ್ರವನ್ನು ಉಪದೇಶಿಸುವರು, ಕೆಲವರು ನಾಮ ಮಂತ್ರ ಹೇಳುವರು ಮತ್ತು ಕೆಲವರು ಓಂಕಾರದ ಜಪ ಮಾಡಿಸುವರು. ಬೇರೆ ಬೇರೆ ಉಪದೇಶಕರು ಯಾವ ಯಾವ ಮಂತ್ರಗಳನ್ನು ಉಪದೇಶಿಸುವರೆಂದರೆ ಶಿವ ಮಂತ್ರ, ಭವಾನಿ ಮಂತ್ರ, ವಿಷ್ಣು ಮಂತ್ರ, ಮಹಾಲಕ್ಷ್ಮಿ ಮಂತ್ರ, ಅವಧೂತ ಮಂತ್ರ, ಗಣೇಶ್ ಮಂತ್ರ, ಮಾರ್ತಾಂಡ ಮಂತ್ರ ಇವುಗಳನ್ನು ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣರೆಂಬ ಅವತಾರಗಳ ಮಂತ್ರಗಳನ್ನು, ಭೈರವ ಮಂತ್ರ, ಮಲ್ಲಾರಿ ಮಂತ್ರ, ಹನುಮಂತ ಮಂತ್ರ, ಯಕ್ಷಿಣಿ ಮಂತ್ರ, ನಾರಾಯಣ ಮಂತ್ರ, ಪಾಂಡುರಂಗ ಮಂತ್ರ, ಅಘೋರ ಮಂತ್ರ ಇವುಗಳನ್ನು ಹೇಳುತ್ತಾರೆ. ಅಂದ್ರ ಇಲ್ಲಿ ಎಂತೆಂತ ಉಪದೇಶ ಕೊಡ್ತಾರಂದ್ರ ಆ ಗುರುಗಳು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರ. ಒಬ್ಬರು ಶಿವ, ಒಬ್ರು ವಿಷ್ಣು, ಒಬ್ರು ಭೈರವಿ, ಗಣೇಶ, ಶಿವ ಮಂತ್ರ, ಅವಧೂತ ಮಂತ್ರ, ನರಸಿಂಹ ಮಂತ್ರ, ಮತ್ಸ್ಯ, ಕೂರ್ಮ, ವರಹ, ವಾಮನ, ಪರಶುರಾಮ ಈ ರೀತಿ ರಾಮ, ಕೃಷ್ಣರೆಂಬ ಅನೇಕ ದೇವತೆಗಳ ಹೆಸರುಗಳ ಮಂತ್ರವನ್ನ ಕೊಡ್ತಾರ. ಆ ಶಿವನಿಗೆ 108 ಹೆಸರು ಇಟ್ಟಿದಾರ. 108 ಹೆಸರು ಹೇಳೋದು ಕೂಡ ಮಂತ್ರನೇ. ಹನುಮಂತ ಮಂತ್ರ, ಯಕ್ಷಿಣಿ ಮಂತ್ರ, ನಾರಾಯಣ ಮಂತ್ರ, ಪಾಂಡುರಂಗ ಮಂತ್ರ, ಅಘೋರ ಮಂತ್ರ, ಗರುಡ ಮಂತ್ರ, ವಾಯು ಮಂತ್ರ, ಜಟಂಗಿ ಮಂತ್ರ ಮುಂತಾದವುಗಳು ಇರುತ್ತವೆ. ಅವನ್ನೆಲ್ಲ ಎಷ್ಟೊಂದು ಹೇಳಬೇಕು. ಮತ್ತೆ ಬಾಳ ಮಂತ್ರ, ಬೊಗಳು ಮಂತ್ರ, ಕಾಳಿ ಮಂತ್ರ, ಕಾಂಕಾಳಿ ಮಂತ್ರ, ವಟಕ ಮಂತ್ರ ಮುಂತಾದ ಶಕ್ತಿ ಅನೇಕ ಮಂತ್ರಗಳು ಇರುವವು. ಎಷ್ಟು ದೇವತೆಗಳಿರುವವು ಅಷ್ಟು ಸ್ವತಂತ್ರ ಮಂತ್ರಗಳಿರುತ್ತವೆ. ಅವುಗಳಲ್ಲಿ ಕೆಲವು ಸುಲಭ, ಕೆಲವು ಪ್ರಯಾಸದವು, ಕೆಲವು ವಿಚಿತ್ರ ಶಬ್ದ ರಚನೆಯವು ಮತ್ತು ಕೆಲವು ಕಠೇರ, ದಾರುಣಾದಿ, ಸಬೀಜದವಿರುತ್ತದೆ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ದೇವರುಗಳ ಲೆಕ್ಕ ಮಾಡುವುದು ಯಾರಿಗೆ ತಾನೇ ಸಾಧ್ಯವೋ? ಇಲ್ಲಿ ಎಷ್ಟು ಮಂತ್ರಗಳದಾವ ಅಂದ್ರೆ ಒಂದೊಂದು ದೇವತೆಗಳಿಗೆ, ಒಂದೊಂದು ದೇವರಿಗೆ ಒಂದೊಂದು ಮಂತ್ರದವ, ಒಂದೊಂದು ಸಿದ್ಧಿಗಳಿಗೆ, ಒಂದೊಂದು ಕಾರ್ಯಗಳಿಗೆ ಒಂದೊಂದು ಮಂತ್ರದವು. ಅವು ಎಷ್ಟು ಮಂತ್ರದವು? 33 ಕೋಟಿ ದೇವತೆಗಳದವಂದ್ರ 33 ಕೋಟಿ ಮಂತ್ರಗಳಿರ್ತಾವ. ಮತ್ತ ಅದ್ರಾಗಿ ಉತ್ತಮ ಸಿದ್ಧಿಗಳನ್ನ ಮಾಡಿಕೆನೋ ಮಂತ್ರಗಳು ಬೇರೆ, ದುಷ್ಟ ಶಕ್ತಿಗಳನ್ನ ಸಿದ್ಧಿ ಮಾಡಿಕೆನೋ ಬೇರೆ, ಹಿಂಗೆ ಅನಂತ ಮಂತ್ರಗಳಿರುತ್ತವೆ. ಸಾರಾಂಶ: ಒಂದಕ್ಕಿಂತ ಒಂದು ಹೆಚ್ಚು ಪರಿಣಾಮಕಾರಿಯಾದ ಅಸಂಖ್ಯ ಮಂತ್ರ ಸರಗಳೇ ಇರುವವು. ಮಾಯೆಯ ವಿಚಿತ್ರ ಲೀಲೆಯನ್ನು ಅರಿಯುವುದು ದುಸ್ತರವೇ ಸರಿ. ಏಕೆಂದರೆ ಕೆಲವು ಮಂತ್ರಗಳಿಂದ ಭೂತಗಳು ಬಿಟ್ಟು ಹೋಗುವವು, ಕೆಲವು ಮಂತ್ರಗಳಿಂದ ಬೇನೆ ನೆಟ್ಟಗಾಗುವವು ಮತ್ತು ಕೆಲವು ಮಂತ್ರಗಳಿಂದ ಚಳಿ, ಜ್ವರ, ಹಾವು, ತೇಳುಗಳ ವಿಷ ಇಳಿಯುತ್ತದೆ. ಇಂಥ ಅನೇಕ ತರದ ಮಂತ್ರಗಳನ್ನು ಕಿವಿಯಲ್ಲಿ ಉಪದೇಶ ಮಾಡಿ ಆಯಾ ಮಂತ್ರದ ಜಪ, ಧ್ಯಾನ, ಯಂತ್ರದ ಪೂಜೆ ಮುಂತಾದವುಗಳನ್ನು ವಿಧಾನಪೂರ್ವಕವಾಗಿ ಹೇಳಿದೆ. ಇಲ್ಲಿ ಎಂತೆಂತ ಮಂತ್ರಗಳದಾವಂದ್ರ ಭೂತಗಳು ಬಿಟ್ಟು ಹೋಗುವಂತದವು, ಮತ್ತಿನ್ನು ಕೆಮ್ಮು, ಜ್ವರ, ನೆಗಡಿ, ರಾಗ, ಶೀತ, ಉಷ್ಣ ಒಂದೊಂದು ಇದಕ್ಕೆ ಒಂದೊಂದು ಮಂತ್ರಗಳದವು. ಕೆಲವು ಆರೋಗ್ಯ ವೃದ್ಧಿ ಮಾಡುವಂತ ಮಂತ್ರಗಳದವು, ಕೆಲವು ಜ್ಞಾಪಕ ಶಕ್ತಿಯನ್ನ ಜಾಸ್ತಿ ಮಾಡುವಂತವದವು, ಮನಸ್ಸನ್ನ ಏಕಾಗ್ರತೆ ನಿಲ್ಸೋದಕ್ಕೆ ಮಾಡುವಂತವದವು. ಅನೇಕ ರೀತಿ ಮಂತ್ರಗಳದವು. ಕೆಲವು ವಿಷ ಜಂತುಗಳು ಏರಿದಾಗ ವಿಷವನ್ನ ಇಳಿಯುವಂತೆ ಮಾಡುವಂತ ಮಂತ್ರಗಳು ಅನೇಕ ಮಂತ್ರಗಳದವು. ಇವನ್ನ ವಿಧಾನಪೂರ್ವಕವಾಗಿ ಹೇಳುವರು. ಒಬ್ಬರು ನುಡಿ 13:21. ಒಬ್ಬರು ಶಿವ ಶಿವ ಎಂದು ಅನ್ನಲು ಹೇಳುವರು, ಒಬ್ಬರು ಹರಿಹರಿ ಎನ್ನುವರು, ಒಬ್ಬರು ವಿಠಲ ವಿಠಲ ಎಂದು ಉಪದೇಶ ಮಾಡುವರು.
ಒಬ್ಬರು ಕೃಷ್ಣ ಕೃಷ್ಣನೆಂದು, ಒಬ್ಬರು ವಿಷ್ಣು ವಿಷ್ಣುವೆಂದು, ಒಬ್ಬರು ನಾರಾಯಣ ನಾರಾಯಣನೆಂದು ಉಪದೇಶಿಸುವರು. ಒಬ್ಬರು ಅಚ್ಯುತ ಅಚ್ಯುತನೆನ್ನುವರು, ಒಬ್ಬರು ಅನಂತ ಅನಂತನೆನ್ನುವರು, ಒಬ್ಬರು ದತ್ತ ದತ್ತನೆಂದು ಅನ್ನುತ್ತಾ ಹೋಗಬೇಕೆನ್ನುವರು, ಒಬ್ಬರು ರಾಮ ರಾಮನೆಂದು, ಒಬ್ಬರು ಓಂ ಓಂ ಎಂದು ಅನ್ನಲಿಕ್ಕೆ ಹೇಳುವರು, ಒಬ್ಬರು ಶ್ರೀಕೃಷ್ಣನನ್ನು ಬಹಳ ಹೆಸರುಗಳಿಂದ ನೆನೆಯಬೇಕೆಂದೆನ್ನುವರು, ಒಬ್ಬರು ಗುರು ಗುರುವೆಂದು ಹೇಳುವರು, ಒಬ್ಬರು ಪರಮೇಶ್ವರನೆನ್ನುವರು, ಒಬ್ಬರು ಗಣೇಶನ ಸ್ಮರಣೆ ಮಾಡುತ್ತಾ ಹೋಗಬೇಕೆಂದು ಹೇಳುವರು, ಒಬ್ಬರು ಚಾಮರಾಜ, ಒಬ್ಬರು ಗರುಡಧ್ವಜ ಹಾಗೂ ಒಬ್ಬರು ಅಧ್ವಕ್ಷಜ ನೆನ್ನುತ್ತಿರಬೇಕೆಂದು ಹೇಳುವರು, ಒಬ್ಬರು ದೇವರು ದೇವರೆನ್ನಲಿಕ್ಕೆ ಹೇಳುವರು, ಒಬ್ಬರು ಕೇಶವ ಕೇಶವನೆನ್ನೆನಿಸುವರು, ಒಬ್ಬರು ಭಾರ್ಗವ ಭಾರ್ಗವನೆಂದು ಅನ್ನುತ್ತಾ ಹೋಗಬೇಕೆಂದು ಉಸುರುವರು, ಒಬ್ಬರು ವಿಶ್ವನಾಥ ವಿಶ್ವನಾಥನೆಂದು ಅನ್ನಿಸುವರು, ಒಬ್ಬರು ಮಲ್ಲಾರಿ ಎಂದು ಹೇಳುವರು ಮತ್ತು ಒಬ್ಬರು ತುಕಾಯಿ ತುಕಾಯಿ ಎಂದು ಜಪ ಮಾಡಿಸುವರು. ಹೀಗೆ ಇದನ್ನು ಎಷ್ಟು ಬೇಕಾದರೂ ಬೆಳೆಸಬಹುದು. ಒಟ್ಟಿನಲ್ಲಿ ಎಲ್ಲರೂ ಶಿವಶಕ್ತಿಯರ ಅಗಣಿತ ನಾಮಗಳಲ್ಲಿ ತಮಗೆ ಇಷ್ಟವಾದದ್ದನ್ನ ಉಪದೇಶ ಮಾಡುವರು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ, ಮನ ಪ್ರಪಂಚದ ಕಡೆಗೆ ಹೋಗದಂಗಿರ್ಲಿ ಅಂತ ಹೇಳಿ ಪ್ರತಿಯೊಬ್ರು ಒಬ್ಬೊಬ್ರಿಗೆ ಒಂದೊಂದು ನಾಮ ಸ್ಮರಣೆಯನ್ನ, ಈ ಮನಿ ದೇವ್ರಪ್ಪ ಅವ್ರು ನಮ್ಮ ಮನೆ ದೇವ್ರು ನಮ್ಮ ಮನಿ ದೇವ್ರು ಅಂತಾರ. ಮನಿ ದೇವ್ರು ಅಂದ್ರೆ ಮನಿಗೆ ದೇವರಲ್ಲ, ಅರ್ಥಾತ್ ನಮ್ಮ ಮನದಲ್ಲಿ ಎಡಬಿಡದೆ ಯಾವ ದೈವದ ನಾಮವನ್ನು ಸ್ಮರಣೆ ಮಾಡ್ತಾವೋ ಅದೇ ನಮ್ಮ ಮನೆ ದೇವರು ಅನ್ಕೋಬೇಕಾಗೈತಿ. ಮನದಲ್ಲಿ ನೆನೆಯುವ ದೇವರೇ ಮನೆ ದೇವರು. ಯಾವ್ದಾದ್ರು ಒಂದು ನೆನೆಯೋದಕ್ಕೆ ಮನ ಪ್ರಪಂಚದೊಳಗ ಸಿಲುಕ್ದಂಗಿರ್ಲಿ, ಆ ಪ್ರಪಂಚದೊಳಗ ಹೋಗದೆ ಈ ಕಡೆಗೆ ಬರ್ಲಿ ಅನ್ನೋ ಉದ್ದೇಶಕ್ಕೆ ಮನವನ್ನ ಒಂದು ಹತೋಟಿಗೆ ತರಕ ಈ ಅನೇಕ ರೀತಿಯ ಮಂತ್ರಗಳನ್ನ ಹೇಳ್ತಿದಾರೆ ಅಂತ ನಾವು ತಗೋಬೇಕಾಗ್ತದೆ. ನುಡಿ 22:30 ಒಬ್ಬರು ಕಚೇರಿ ಬುಚೇರಿ ಚಚೇರಿ ಅಗೋಚರಿ ಎಂಬ 4 ಮುದ್ರೆಗಳನ್ನು ಹೇಳುವರು, ಒಬ್ಬರು ಮತ್ತೊಬ್ಬರು ಎಲ್ಲಾ ತರದ ಆಸನಗಳನ್ನು ಕಲಿಸುವರು, ಒಬ್ಬರು ವಿಚಿತ್ರ ದೃಶ್ಯಗಳನ್ನು ತೋರಿಸುವರು, ಇನ್ನೊಬ್ಬರು ಅನಾಹತ ನಾದವನ್ನು ಕೇಳಿರೆನ್ನುವರು, ಮತ್ತು ಒಬ್ಬ ಪಿಂಡಜ್ಞಾನಿ ಗುರುಗಳು ಶರೀರದಲ್ಲಿಯೂ ತತ್ವಗಳನ್ನು ವರ್ಣಿಸುವನು, ಒಬ್ಬರು ಕರ್ಮ ಮಾರ್ಗವನ್ನು ಮತ್ತೊಬ್ಬರು ಉಪವಾಸ ಮಾರ್ಗವನ್ನು, ಬೇರೊಬ್ಬರು ಆಧಾರಾದಿ ಚಕ್ರಗಳನ್ನು ಭೇದಿಸುವ ಅಷ್ಟಾಂಗ ಯೋಗವನ್ನು ಹೇಳುತ್ತಾರೆ, ಒಬ್ಬರು ತಪೋ ಸಾಧನೆಗಳನ್ನು ಮಾಡ ಹೇಳುವರು, ಮತ್ತೊಬ್ಬರು ಅಜಪ ಜಪದ ವಿಧಾನವನ್ನು ವಿವರಿಸುವರು, ಬೇರೊಬ್ಬ ತತ್ವಜ್ಞಾನಿಗಳು ಜಗತ್ತಿನಲ್ಲಿಯ ತತ್ವಗಳನ್ನು ವಿಸ್ತಾರವಾಗಿ ವರ್ಣಿಸುವರು, ಒಬ್ಬರು ಸಗುಣವನ್ನು ನಿರ್ಧರಿಸಿದರೆ ಮತ್ತೊಬ್ಬರು ನಿರ್ಗುಣವನ್ನು ಪ್ರತಿಪಾದಿಸುವರು, ಮತ್ತು ಬೇರೊಬ್ಬರು ತೀರ್ಥಟನೆ ಮಾಡುತ್ತಾ ತಿರುಗಬೇಕೆಂದು ಉಪದೇಶ ಮಾಡುವರು. ಅಂದ್ರ ಅವ್ರ ಹೃದಯದೊಳಗೆ ಯಾವ್ದು ಇರ್ತತೋ, ಯಾವ್ದು ಯಾರಿಗೆ ಸಹಿ ಅನ್ನಂಗ್ ಕಂಡಿರ್ತತೋ, ಯಾವ್ದು ಸರಿ ಅನಿಸ್ತತೋ, ಯಾವ್ದು ಮನಕ್ ಸುಲಭ ಆಗಿರ್ತತೋ, ಒಬ್ರು ಒಂದೊಂದ್ ರೀತಿ ಹೇಳ್ತದಾರ. ಇವೆಲ್ಲವುದ್ರ ಉದ್ದೇಶ ಇಷ್ಟೇ. ಆಗ್ಲಿ ನಾವು ತಗೊಂಡಿವಲ್ಲ, ಪ್ರಪಂಚವನ್ನು ಬಿಟ್ಟು ಪಾರಮಾರ್ಥಕ್ಕೆ ಬರ್ಲಿ ಅನ್ನೋ ವಿಚಾರಕ್ಕೆ ಈ ರೀತಿ ಅನಂತ ಮಂತ್ರಗಳನ್ನ, ಯೋಗಗಳನ್ನ, ಧ್ಯಾನಗಳನ್ನ, ತಪಸ್ಸುಗಳನ್ನ, ಮಂತ್ರಗಳನ್ನ, ತತ್ವಗಳನ್ನ, ಈ ಮಣಿಪುರ, ಆದಿಷ್ಠಾನ, ಸ್ವಾದಿಷ್ಠಾನ, ಈ ಯೋಗದ ಚಕ್ರಗಳನ್ನ ಎಲ್ಲವೂ ಇದ್ರ ಸಾರ ಇಷ್ಟೇ. ಭಗವಂತನ ಕಡೆಗೆ ಮನಕ್ ಬರ್ಲಿ ಅನ್ನೋದು ಹೇಳ್ತಾರೆ. ಒಬ್ಬರು ವೇದದ ಮಹಾವಾಕ್ಯಗಳನ್ನು ಹೇಳಿ ಅವುಗಳ ಜಪ ಮಾಡಬೇಕೆಂದನ್ನೋರು, ಮತ್ತೊಬ್ಬರು ಸರ್ವವು ಬ್ರಹ್ಮವಿರುತ್ತದೆಂದು ಪ್ರತಿಪಾದನೆ ಮಾಡುವರು, ಒಬ್ಬರು ಶಕ್ತಿಯ ಉಪಾಸನೆಯನ್ನು ಹೇಳುವರು, ಮತ್ತೊಬ್ಬರು ಮನೋಸಕ್ತವಾಗಿ ನಡೆಯುವ ವಾಮ ಮಾರ್ಗವನ್ನು ಪ್ರಸ್ತಾಪಿಸುವವರು, ಬೇರೊಬ್ಬರು ಇಂದ್ರಿಯಗಳನ್ನು ಭಾವನಾಪೂರ್ವಕವಾಗಿ ಪೂಜೆ ಮಾಡಿಸುವರು, ಮೊಗದೊಬ್ಬರು ವಶೀಕರಣ, ಸ್ತಂಭನ, ಮೋಹನ, ಉಚ್ಚಟನಾದಿಗಳನ್ನು ಮತ್ತು ಚಟಾಕಿಗಳನ್ನು ಒಳ್ಳೆಯ ಪ್ರೇಮದಿಂದ ಕಲಿಸುವರು. ಹೀಗೆ ಬಹುವಿಧದ ಉಪದೇಶಗಳ ಪರಿಸ್ಥಿತಿ ಇರುತ್ತದೆ. ಹೀಗೆ ಅಸಂಖ್ಯವಾಗಿರುವ ಉಪದೇಶಗಳನ್ನು ಎಷ್ಟೆಂದು ಹೇಳುವುದು, ಅದನ್ನ ಈಗ ಮುಗಿಸ್ತೇವೆ. ಅಂದ್ರೆ ಇವ್ಯಾವು ಪೂರ್ಣ ಅಲ್ಲ ಅಂತ. ಯಾವ ಮಂತ್ರ ಶ್ರೇಷ್ಠ ಅಂದ್ರೆ ನೀನ್ ಪರಬ್ರಹ್ಮ ಸ್ವರೂಪದಿ ಅನ್ನೋದು ಒಂದೇ ಮಂತ್ರ ಶ್ರೇಷ್ಠ. ನೀನ್ ಏನೊಂದೇನಲ್ಲ, ನೀನು ಸರ್ವದಿ ಸಾಕ್ಷಿಭೂತ ಅನ್ನೋದು ಒಂದೇ ಶ್ರೇಷ್ಠ.
ಇವನ್ನ ಇಷ್ಟ ಬರಕಂದ್ರ ಮತ್ ಇವನ್ನೆಲ್ಲ ಹೇಳ್ಕೊಂತ ಹಂಗ ಹಿಂಗ ಅವ್ರವ್ರ ಮನಮತಿ ಎಲ್ಲೆಲ್ಲೋ ಇರ್ತಾರೆ, ಅಲ್ಲೆಲ್ಲೋ ಅವ್ರ ಮನಗಳು ಇರ್ತಾವ. ಅವ್ರ ಯೋಗ್ಯತೆ ಅನುಸಾರವಾಗಿ ಅವ್ರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಒಬ್ಬೊಬ್ರು ಒಂದೊಂದು ಉಪದೇಶಗಳನ್ನ ಒಂದೊಂದು ಮಂತ್ರಗಳನ್ನ ಕೊಡ್ತಾರೆ. ಈ ಮೇಲೆ ಹೇಳಿದಂತೆ ಬಹಳ ತರದ ಉಪದೇಶಗಳಿದ್ದರೂ ಜ್ಞಾನದ ಹೊರತಾಗಿ ಅವು ನಿರಾರ್ಥಕವಾಗಿವೆ. ಈ ವಿಷಯದಲ್ಲಿ ಭಗವಂತನ ವಾಕ್ಯ ಬಂದಿರುತ್ತದೆ. ಅಂದ್ರ ಇವು ಎಷ್ಟರ ಹೇಳಿ ಏನರ ಮಾಡ್ಲಿ, ಈ ಜ್ಞಾನವಿಲ್ಲದೆ ಏನೂ ಉಪಯೋಗ ಇಲ್ಲ. ಪಾರಮಾರ್ಥದ ಜ್ಞಾನವಿಲ್ಲದೆ 100,000 ದೇಹದೊಳಗತಿ ಘೋರ ತಪದಿಂ ತಪ್ತನಾದರೂ ತೋರದಾತ್ಮಾನಂದವೆಂದು. ಆ ಪಾರಮಾರ್ಥ ಅಂದ್ರೆ ತಾನು ಪರಬ್ರಹ್ಮ ಸ್ವರೂಪ ನದಿ ಅನ್ನೋ ಜ್ಞಾನ ಇಲ್ಲದೆ ನೀನು 100,000 ಸಾರಿ ಹುಟ್ಟಿ ಘೋರ ತಪಸ್ಸನ್ನು ಮಾಡಿದ್ರು ಜ್ಞಾನವಿಲ್ಲ. ಆ ಪಾರಮಾರ್ಥ ಜ್ಞಾನ ಒಂದರಿಂದ ಮಾತ್ರ ತನ್ನ ಸ್ವರೂಪವನ್ನು ತಿಳಿಯೋದಕ್ಕೆ ಸಾಧ್ಯದೆ, ಬೇರೆ ಯಾವ ಮಾರ್ಗದಿಂದನೂ ಸಾಧ್ಯವಿಲ್ಲ ಅನ್ನೋದೊಂದು ಸತ್ಯ. ಜ್ಞಾನೋದಯವಾಗಲು ಕೋಟಿ ಬಾಗಿಯೊಳದರುಳ್ ಒಂದಕ್ಕೆ ಸಮಾನ. ಈ ಆತ್ಮಜ್ಞಾನ ಪ್ರಾಪ್ತಿ ಆಗ್ತಂದ್ರೆ ಇಂಥವಲ್ಲ, ಆ ಜ್ಞಾನ ಅನ್ನೋದು 1 ಕೋಟಿ, ಅದ್ರಾಗಿನ 1ಕ್ಕೆ ಸಮಾನ. ಇವು ಇಷ್ಟಕ್ಕಂತಲ್ಲಿ ಈ ಮಂತ್ರ ತಂತ್ರ ಯೋಗ ಅವು ಇವು ಏನೆಲ್ಲ ಹೇಳ್ತಾರಲ್ಲ, ಇವು ಜ್ಞಾನಕ್ಕೆ ಬರಕಾಗಿ ಇವನ್ ಮಾಡವಿನ ಇವೇ ಜ್ಞಾನವಲ್ಲ. ಇವು ಮುಕ್ತಿ ಕೊಡಲ್ಲ. ಇವಕ್ ಮುಕ್ತಿ ಕೊಡುವಂತ ಅರ್ಹತೆ ಇವಕ್ಕಿಲ್ಲ. ಕೇವಲ ಪ್ರಪಂಚದ ಕಡೆಗೆ ಇರುವ ಮನವನ್ನ ಪಾರಮಾರ್ಥದ ಕಡೆಗೆ ತಿರುಗಿಸಕ್ ಮಾಡುವಂತ ಕಾರ್ಯನವಿನ ಇವೆಂದೂ ಪೂರ್ಣವಲ್ಲ. ಜ್ಞಾನ ಇಲ್ಲ ಅಂದ್ರೆ ಈ ವಸ್ತು ನಿರಾರ್ಥಕ ಅಂತ ಹೇಳ್ತತಿ. ಅರ್ಜುನ, ಜನರು ವಿವಿಧ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದರು, ಅನೇಕ ದೇವತೆಗಳನ್ನು ಪೂಜಿಸಿದರು, ಆತ್ಮನಾದ ಹೊರತಾಗಿ ಆ ಎಲ್ಲಾ ಕರ್ಮಗಳು ವ್ಯರ್ಥವಿರುತ್ತದೆ. ನೀವ್ ಏನಾರ ಮಾಡಿದ್ರು ಏನಾರ ಬಿಟ್ರು ಅದಕ್ಕೆ ಆತ್ಮಸ್ವರೂಪವೇ ನಾನಿದ್ದೇನೆ, ಎಲ್ಲದು ಆತ್ಮಸ್ವರೂಪ, ಎಲ್ಲದು ಪರಬ್ರಹ್ಮ ಸ್ವರೂಪ ಅನ್ನೋದು ಬರ್ಲಿಲ್ಲ ಅಂದ್ರೆ ಅದೆಲ್ಲದು ವ್ಯರ್ಥನೆ ಅಂತೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಶೈವಗಾಮ, ಶಾಕ್ತಗಾಮ ಮೊದಲಾದವುಗಳು ಮತ್ತು ಬೇರೆ ಅನೇಕ ಮತಗಳೆಲ್ಲವೂ ಸ್ಪಷ್ಟ ಜ್ಞಾನೋಪದೇಶವಿಲ್ಲದ ಮೂಲಕ ಮೊದಲೇ ಭ್ರಾಂತ ಬುದ್ಧಿಯವರಾದ ಜೀವರಿಗೆ ಅಡ್ಡದಾರಿಗಳೇ ಸರಿ. ಇವೆಲ್ಲ ಅದಾವಂದ್ರ ಇವು ಸರಿಯಾದ ಜ್ಞಾನ ಮಾರ್ಗವನ್ನ ತಿಳಿಸದೆ ಇಂಥವೆಲ್ಲ ಇವನ್ನೆಲ್ಲ ಏನೆಲ್ಲ ಹೇಳ್ತಾವಂದ್ರ ಇವೆಲ್ಲ ಅಡ್ಡ ಮಾರ್ಗವೇ. ಇವು ತನ್ನ ನಿಜವನ್ನ ತಿಳಿಯಲಾರದೆ ಭಿನ್ನ ಭಾವನೆಯಿಂದ ಕಲ್ಲು, ಮಣ್ಣು, ಮರ, ಗೊಂಬೆಗಳನ್ನ ಪೂಜಿಸಿದರೆ ಜನ್ಮ ಬಾಧೆಯು ತೊಲಗದೆಂದು ಸಾರುತ್ತಿದೆ, ಶ್ರುತಿ ಸಾರುತ್ತಿದೆ ಅಂತ ಹೇಳ್ಬೇಕು. ತಾನಾರಂತ ತಿಳಿಯದೆ ಉಳಿದ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಕೂಡ ಅವೆಲ್ಲ ನಿರಾರ್ಥಕ. ವೇದ, ಶಾಸ್ತ್ರ, ಮಂತ್ರ ಇವೆಲ್ಲ ಅದಾವಲ್ಲ, ಇವೆಲ್ಲವೂ ನಿರಾರ್ಥಕ. ಇವು ಕೇವಲ ಮನಸ್ಸಿಗೆ ಹೇಳಿರ್ತವನ ಜ್ಞಾನಕ್ಕಾಗ್ಲಾರ್ದು ಅಂತ ಹೇಳ್ತಾರೆ. ಅಕ್ಕಮಹಾದೇವರು ಒಂದ್ ಹೇಳ್ತಾರೆ, ವೇದ ಶಾಸ್ತ್ರ ಪುರಾಣಗಳ ಕುಟ್ಟಣವ ಕುಟ್ಟಲೇಕೆ ಬರೀ ನುತ್ತು ತೌಡು ಕಾಣಿಬಿರೋ, ಅತ್ತಲಿತ್ತ ಹರಿವ ಮನದ ಶಿರವನರಿದೊಡೆ ಬಚ್ಚ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ. ಆ ಬಚ್ಚ ಬಯಲಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನ್ನ ಕಾಣೋ ಅಂದ್ರ ಇಲ್ಲಿ ವೇದಶಾಸ್ತ್ರ ಪುರಾಣ ಇಟ್ಕೊಂಡ್ ಕುಟ್ಟಿ ಅಂತ ಕುಂತ್ರ ಬರೀ ನುತ್ತ ಸಿಕ್ತತೆ ವಿನ ಜ್ಞಾನ ಎಂದೆಂದಿಗೂ ಸಿಗಲಾರದು. ಜ್ಞಾನದಂತ ಪವಿತ್ರವೂ ಶ್ರೇಷ್ಠವೂ ಆದದ್ದು ಬೇರೊಂದಿಲ್ಲ. ಇದಕ್ಕಾಗಿ ಜ್ಞಾನದಷ್ಟು ಪಾವನವೂ ಮಹತ್ವವೂ ಆದ ಬೇರೆ ಯಾವುದು ಸಿಗಲಾರದು. ಆದ್ದರಿಂದ ಮೊದಲು ಆತ್ಮಜ್ಞಾನವನ್ನು ಸಾಧಿಸಿಕೊಳ್ಳತಕ್ಕದ್ದು. ಎಲ್ಲಾ ಉಪದೇಶಗಳಲ್ಲಿ ಆತ್ಮಜ್ಞಾನದ ಉಪದೇಶವು ಶ್ರೇಷ್ಠವಾಗಿರುತ್ತದೆ. ಈ ಬಗ್ಗೆ ಭಗವಂತನು ಅನೇಕ ಕಡೆ ಹೇಳಿದ್ದಾನೆ. ನಾವಿಲ್ಲಿ ಜಗತ್ತಿನೊಳಗೆ ಅತಿ ಶ್ರೇಷ್ಠವಾದದ್ದು ಯಾವ್ದಾದ್ರು ಇದೆ ಅಂದ್ರ ಆ ಆತ್ಮಜ್ಞಾನ. ಆತ್ಮಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಬ್ರಹ್ಮಾಂಡದೊಳಗೆ ಯಾವುದು ಇಲ್ಲ. ಆತ್ಮಜ್ಞಾನವೇ ಅತಿ ಶ್ರೇಷ್ಠವಾಗಿದ್ದು. ಯಾವುದೇ ವರ್ಣದ ಶರೀರದಲ್ಲಿನ ಜ್ಞಾನ ಪ್ರಕಟವಾದರೂ ನಾನು ಜನ್ಮ ಜನ್ಮಾಂತರದಲ್ಲಿ ಅವನ ದಾಸನಾಗುವೆ. ಅಂದ್ರ ಯಾವುದೇ ವರ್ಣದ ಶರೀರದಲ್ಲಿ ಜ್ಞಾನ ಪ್ರಕಟವಾದರೂ
ಅಂದ್ರೆ ಈ ಶರೀರದಲ್ಲಿ ಎಲ್ಲರ ಜ್ಞಾನ ಪ್ರಕಟವಾಗ್ತತಿ ಅಥವಾ ಶರೀರವನ್ನ ದಂಡನೆ ಮಾಡಿದ್ರೆ ಸಿಗ್ತತಿ, ಇನ್ನೊಂದೇನೋ ಮಾಡಿದ್ರೆ ಸಿಗ್ತತಿ ಅಂದ್ರ ಅದೆಲ್ಲ ಸುಳ್ಳು. ಯಾಕಂದ್ರೆ ಅದು ಒಂದು ಈ ಸ್ವಯಂ ಪ್ರಕಾಶ ವಸ್ತುವಲ್ಲ, ಆತ್ಮನ ಶಕ್ತಿಯನ್ನ ತಗೊಂಡು ಬೆಳಗುವಂತ ವಸ್ತು. ಆ ಪರಾವಲಂಬಿ ವಸ್ತು, ಅದು ಸ್ವಾವಲಂಬಿ ಅಲ್ಲ. ಅಂತದ್ರದ್ದ ಏನಾರ ಆಗ್ತದೆ ಅಂದ್ರೆ ಅದೆಂದಿಂದಿಗೂ ಆಗದೇ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಜ್ಞಾನದ ಮಹಿಮೆಯನ್ನು 4 ಮುಖದ ಬ್ರಹ್ಮದೇವನು ಅರಿಯನು ಅಂದ ಮೇಲೆ ಬಡಪಾಯಿಯಾದ ಜೀವನಿಗೆ ಅದು ತಿಳಿದೀತೆ. ಎಲ್ಲ ತೀರ್ಥಗಳಿಗೆ ಹೋಗಿ ಸ್ನಾನ ದಾನಗಳನ್ನು ಮಾಡಿದರೆ ಪುಣ್ಯಕ್ಕಿಂತಲೂ ಆತ್ಮಜ್ಞಾನದ ಫಲವು 1,000 ಪಟ್ಟು ಹೆಚ್ಚಾಗಿರುವುದು. ಈ ಅರ್ಥದ ಶ್ಲೋಕವನ್ನು ಈ ಕೆಳಗೆ ಕೊಟ್ಟಿದೆ. ಶ್ಲೋಕ: ಪೃಥ್ವ್ಯಾಹಂ ಯಾನಿ ತೀರ್ಥಾನಿ ಸ್ನಾನದೇನುಷ್ ಯತ್ಫಲಂ ತತ್ಫಲಂ ಕೋಟಿ ಗುಣಿತ ಬ್ರಹ್ಮ ಜ್ಞಾನೋಪಮಂ. ಅದಕ್ಕಾಗಿ ಆತ್ಮಜ್ಞಾನವೇ ಎಲ್ಲಕ್ಕಿಂತ ಶ್ರೇಷ್ಠ ರಹಸ್ಯವಾಗಿರುವುದು. ಅದರ ಲಕ್ಷಣವನ್ನು ಮುಂದೆ ವಿವರಿಸುವೆವು. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಪಂಚಮೀ ದಶಕೆ ಬಹುಧ ಉಪದೇಶ ನಿರೂಪಣ ನಾಮಂ ಚತುರ್ಥ ಸಮಾಸ ಮುಕ್ತಾಯ. ಅಂದ್ರೆ ಇವು ಇಂಥವೆಲ್ಲ ಉಪದೇಶ ಕೊಡ್ತಾರಂದ್ರು ಕೂಡ ಇವ್ ಯಾವ್ಯಾವ ಪೂರ್ಣವನ್ನ ತಿಳಿಸಲಾರವು, ಪೂರ್ಣ ಆಗ್ಲಾರವು. ಇವು ಆತ್ಮಜ್ಞಾನ ಒಂದರಿಂದ ಮಾತ್ರ ಸಾಧ್ಯ ಅನ್ನೋದು ಎಲ್ಲರಿಗೂ ಹೇಳ್ತಾರೆ. ಪೂಜಾ ಕೋಟಿ ಸಮಂ ಧ್ಯಾನ ಕೋಟಿ ಸಮಂ ಮನರ್ಲಯ ಸಮಂ ಕೋಟಿ ಏನೋ ಬ್ರಹ್ಮ ಅಂತ ಮುಂದಿನ ನುಡಿ ಹೇಳ್ತಾರೆ. ನನಗೆ ಅಷ್ಟಿದಿಲ್ಲ. ಇಲ್ಲಿ ಒಟ್ಟಾರೆ ಏನ್ ಹೇಳ್ತಾರೆ ಅಂದ್ರೆ ಅವನ್ನೆಲ್ಲವನು ಬಿಟ್ಟು ಬಿಡ್ರೆ ಅವೆಲ್ಲ ಓಸ ಮನಸ್ಸಿನ ಭ್ರಾಂತಿಗಳೇ. ಮೂಲ ತಾನ್ಯಾರು ಅಂತ ತಿಳಿದ್ರೆ ಅವೆಲ್ಲವೂ ಬಿಟ್ಟು ಹೋಗ್ತವೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತದೆ. ಮುಂದಿನ ಅಧ್ಯಾಯ ದಶಕ 5 ಸಮಾಸ 5 ಬಹುಧ ಜ್ಞಾನ ನಿರೂಪಣೆ. ಅಂದ್ರ ಆ ಜ್ಞಾನವನ್ನ ಬಹುವಿಧವಾಗಿ ಯಾವ ರೀತಿ ಹೇಳ್ತಾರ ಅನ್ನೋ ವಿಚಾರವನ್ನ ಸ್ವಲ್ಪ ನೋಡೋದು. ಗುರುಭ್ಯೋ ನಮಃ. ನುಡಿ 1:25. ನಿಶ್ಚಳವಾದ ಜ್ಞಾನವಿಲ್ಲದವರಿಗೆ ಏನೆಲ್ಲವೂ ನಿಷ್ಫಲವಿರುವುದು. ಜ್ಞಾನದ ಹೊರತಾಗಿ ಎಂದೂ ಅಶಾಂತಿ ಹೋಗಲಾರದು. ಅಂದರೆ ಜ್ಞಾನವೆಂದ ಕೂಡಲೇ ಅದೇನು ಗೂಢವಿರಬೇಕಪ್ಪ ಎಂದು ಭ್ರಮೆ ಎನಿಸುವುದರಿಂದ ಈ ಕೆಳಗಿನಂತ ವಿಸ್ತಾರವಾಗಿ ಹೇಳುವುದು ಅವಶ್ಯವಾಯಿತು. ಇಲ್ಲಿ ಜ್ಞಾನ ಅಂದ್ರೆ ಏನೋ ಭಾರಿ ಗೂಢ ಐತಿ, ಅದೇನೋ ಬಹಳ ನಿಗೂಢವಾಗಿ ಐತಿ ಅನ್ನೋದೇನು ವಿಚಾರ ಅಲ್ಲ. ಅದ್ಯಾವ್ದು ಅನ್ನೋದು ಇಲ್ಲಿ ನೋಡೋಣ ಅಂತ ಈ ಮುಂದಿನ ಇದರಲ್ಲಿ ಹೇಳ್ತಿದ್ದಾರೆ. ನಿಚ್ಚಳವಾದ ಜ್ಞಾನ ಇಲ್ಲಂದ್ರೆ ಯಥಾರ್ಥ ನಿಚ್ಚಳವಾದ ಜ್ಞಾನ ಯಾವ್ದಂದ್ರ ತಾನು ಪರಬ್ರಹ್ಮ ಸ್ವರೂಪನಿದ್ದೇನಂತ ತಿಳಿಯುವುದೇ ನಿಚ್ಚಳ ಜ್ಞಾನ. ಈ ಮನಸ್ಸಿನ ಸುಖದ ಬಯಕೆಗಳು, ನಾನು ನಂದು ಎಂಬ ಅಹಂಕಾರ ಮಮಕಾರಗಳು, ಈ ದೇಹವೇ ನಾನು, ಈ ಮನಸ್ಸೇ ನಾನು ಅನುಭವಿಸುವ ಸುಖವೇ ನಾನು ಅನ್ನೋದನ್ನೆಲ್ಲ ತೆಗೆದುಹಾಕಿ ಕೇವಲ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ, ಪರಮಾತ್ಮನ ಜೀವಾತ್ಮದ ರೂಪದಲ್ಲಿ ನನ್ನೊಳಗಿದ್ದಾನೆ, ಪರಮಾತ್ಮ ಬೇರಿಲ್ಲ, ನಾನ್ ಬೇರಿಲ್ಲ ಅನ್ನೋ ಒಂದು ದೃಢ ನಿಶ್ಚಯವೇ ನಿಚ್ಚಳವಾದ ಜ್ಞಾನ ಅಂತ ಹೇಳಿ ಹೇಳ್ಬೋದು. ಇಂದಿನ ಮುಂದಿನ ಈಗಿನದೆಲ್ಲವೂ ಚಾಚು ಬಿಡದೆ ಗೊತ್ತಾದರೆ ಎಲ್ಲರೂ ಅದಕ್ಕೆ ಜ್ಞಾನವೆನ್ನುವರು. ಆದರೆ ಅದೇನು ಜ್ಞಾನವಲ್ಲ. ಅಂದ್ರೆ ಇಂದು ಭೂತ ಭವಿಷ್ಯ ವರ್ತಮಾನ ಏನೆಲ್ಲ ಹೇಳ್ತೀನಿ, ಅದನ್ನ ಹೇಳ್ತೀನಿ, ಕಾಲಜ್ಞಾನ ಹೇಳ್ತೀನಿ ಅಂತ ಹೇಳ್ತಾರಲ್ಲ, ಅದ್ಯಾವುದು ಜ್ಞಾನವಲ್ಲ. ಬಹಳ ವಿದ್ಯೆ ಕಲಿಯುವುದು, ರಾಗ ಜ್ಞಾನ ಮೊದಲಾದ ಸಂಗೀತ ಶಾಸ್ತ್ರಗಳಲ್ಲಿ ಪರಂಗತನಾಗುವುದು ಅಥವಾ ವೇದಾಧ್ಯಯನ ಮಾಡಿ ವೈದಿಕ ವಿದ್ಯೆಯಲ್ಲಿ ನಿಪುಣನಾಗುವುದು ಇವ್ಯಾವೂ ಸಹ ಜ್ಞಾನವಲ್ಲ. ಇಲ್ಲಿ ನಾವು ಸಂಗೀತ ಹೇಳೋದು, ವೈದಿಕ ಜ್ಞಾನ, ಪಾಂಡಿತ್ಯವನ್ನು ಹೇಳೋದು ಜ್ಞಾನ ಅಂತ ತಿಳಿದ್ರೆ ಅದ್ಯಾವುದು ಜ್ಞಾನ ಅಲ್ಲ ಅಂತ ಹೇಳ್ತಾರ. ಅಕ್ಕಮಾದಿಯವರು ಒಂದು ವಚನ ಹೇಳ್ತಾರೆ ಈ ಸಂಗೀತಗಾರರಿಗೆ: ಸ್ವರವೆತ್ತಿ ಆಡುವ ಕೋಗಿಲೆಗಳಿರ ನೀವು ಕಾಣಿರಿ ಚನ್ನ ಮಲ್ಲಿಕಾರ್ಜುನನನ್ನ, ಗಿರಿ ಗಹ್ವರಗಳಲ್ಲಿ ತಿರುಗಾಡುವ ನವಿಲುಗಳಿರ ನೀವು ಕಾಣಿರಿ ಚನ್ನ ಮಲ್ಲಿಕಾರ್ಜುನನ. ಅಂದ್ರ ಸ್ವರವೆತ್ತಿ ಆಡುವ ಕೋಗಿಲೆಗಳಿರಂದ್ರ ಕೋಗಿಲೆ ಅಲ್ಲ, ಇಲ್ಲಿ ಸಂಗೀತ ತಮ್ಮ ರಾಗದ ಉತ್ತಂಗ ಶಿಖರ ತಗೊಂಡೋಗಿ ಹಂಗ ಹಿಂಗ ಅಂತೆಲ್ಲ ಉಸಿರು ಕಟ್ಟಿ ದಮ್ ಕಟ್ಟಂಗ ಹೇಳ್ತಾರಲ್ಲ, ಇಂಥವ್ರಿಗೆ ಹೇಳಿದಾರೆ, ಸ್ವರವೆತ್ತಿ ಆಡ್ತಿದಿರಲ್ಲ ನೀವು ಕಂಡಿರಿ ಏನು ಚನ್ನ ಮಲ್ಲಿಕಾರ್ಜುನನ್ನ? ಗಡ್ಡ ಬಿಟ್ಕೊಂಡು, ಊರು ಉದಮನ ಬಿಟ್ಕೊಂಡು, ಸಮಾಜ ಎಲ್ಲವನ್ನ ಬಿಟ್ಟು ಗಿರಿ ಗೌರಗಳಲ್ಲಿ ಅಂದ್ರೆ
ಬೆಟ್ಟ ಗುಹೆಗಳಲ್ಲಿ ತಿರುಗಾಡ್ತಿರಲ್ಲ, ಕಾವಿ ಬಟ್ಟೆ ಹಾಕ್ಯಂದು ಗಡ್ಡ ಬಿಟ್ಕೊಂಡು ವೈರಾಗ್ಯದಿಂದ ತಿರುಗಾಡ್ತಿದಿರಲ್ಲ, ನೀವು ಕಾಣಿರೇನು ಚನ್ನಮಲ್ಲಿಕಾರ್ಜುನನ್ ಅಂತ ಎಂಬ ಕೇಳ್ತಾರ. ಅಂದ್ರ ಅರ್ಥಾತ್ ಅದ್ರೊಳಗೆ ಇಲ್ಲ, ವರ ಹುಡುಕಾದ್ರ ಎಂದೆಂದಿಗೂ ಎಲ್ಲೆಲ್ಲಿಗೂ ಇಲ್ಲ, ಅದು ಸಿಗೋದಿಲ್ಲ, ಸಿಗಕ್ ಸಾಧ್ಯವೂ ಇಲ್ಲ. ಯಾಕಂದ್ರೆ ನನ್ನನ್ನ ನಾನು ಹುಡ್ಕನಕ್ ಹೋದ್ರ ನಾನು ಎಲ್ಲಿ ಸಿಗಲಾರನು. ಆ ಹುಡುಕುವ, ಆ ಹುಡುಕಿಸಿಕೊಳ್ಳುವ ಆ ವಸ್ತುವೇ ನಾನೆಂದು ನಿರ್ಧರಿಸುವುದೇ ಅಜ್ಞಾನ. ಇದನ್ನ ಹೊರಗೆ ಹುಡುಕ್ತೇವೆ ಅನ್ನೋದು ಅದು ವಸ್ತು ಅಜ್ಞಾನ. ನಾವಿಲ್ಲಿ ಅದನ್ನ ಹೇಳ್ತೇವೆ ಇದನ್ನ ಹೇಳ್ತೇವೆ ಅನ್ನೋದೆಲ್ಲ ಅದಲ್ಲ. ಅಷ್ಟೇ ಏಕೆ ಅನೇಕ ಉದ್ಯೋಗಗಳ ಜ್ಞಾನ, ದೀಕ್ಷೆಗಳ ಜ್ಞಾನ ಅಥವಾ ಯಾವುದೇ ವಿಷಯವನ್ನು ಪರೀಕ್ಷಿಸುವ ಜ್ಞಾನ ಜ್ಞಾನವಲ್ಲ. ನಾವಿಲ್ಲಿ ಏನೋ ಹೊರಗಿಂದ ಕಲಿತೇವೆ ಅಂದ್ರೆ ಒಟ್ಟು ಅರ್ಥಾತ್ ಎಷ್ಟರ ಬರ್ಲಿ ಅದ್ರಾಗ ತನ್ನ ಆತ್ಮ ಸ್ವರೂಪವನ್ನು ಬಿಟ್ಟು ಉಳಿದದ್ದು ಏನಾರ ಹೇಳಕ್ ಹೋಗತಿ ಅಂದ್ರೆ ಅದು ಅಷ್ಟು ಜ್ಞಾನ ಅಲ್ಲ ಅಂತ ಒಂದೇ ಮಾತಿಗೆ ತಗೊಂಡ್ಬಿಡ್ಬೋದು. ಅವ್ರ 1000 ಪದಗಳನ್ನು ಕೊಡ್ಲಿ, ಆ ಒಂದರಿಂದ ಮಾತ್ರ ಸಾಧ್ಯ. ಗ್ರಾಮ್ ಬ್ಯಾಬೇಜ್ ನಮ್ ಬಲ್ಬ್ ಕಂಡಿಡ್ತಕ್ಕಂಥ ವಿಜ್ಞಾನಿ ಹೇಳ್ತಾನ, ಟಂಗ್ಸ್ಟನ್ ತಂತಿಯನ್ನ ಹೊರತುಪಡಿಸಿ ಉಳಿದ ಯಾವುದೇ ಲೋಹದಿಂದ ಬೆಳಕನ್ನು ಹೊರ ಚೆಲ್ಲಲು ಸಾಧ್ಯವಿಲ್ಲ ಅಂತ ಹೇಳ್ಬಿಡ್ತಾನೆ. ಇನ್ ಯಾವ ಲೋಹರ ಆಗಿರ್ಲಿ, ಆ ಟಂಗ್ಸ್ಟನ್ ತಂತಿಯಿಂದ ಮಾತ್ರ ಬೆಳಕು ಹೊರ ಬರುವಂತೆ, ಅರ್ಥಾತ್ ಆತ್ಮಜ್ಞಾನ ಒಂದರಿಂದಲೇ ಮುಕ್ತಿ ಅನ್ನೋದು ಸಾಧ್ಯ ಇದೆ, ಬೇರೆ ಇನ್ಯಾವುದು ಇಲ್ಲ ಅನ್ನೋ ವಿಚಾರವನ್ನ ನಮ್ಮ ಅಂತರಂಗದೊಳಗೆ ದೃಢವಾಗಬೇಕಾಗಿದೆ. ಸ್ತ್ರೀ ಪರೀಕ್ಷೆ, ನದಿ ಪರೀಕ್ಷೆ ಅಥವಾ ಮನುಷ್ಯರ ಪರೀಕ್ಷಾ ಜ್ಞಾನವು ಜ್ಞಾನವಲ್ಲ. ಕುದುರೆ, ಆನೆ, ಇಂದ್ರ, ಪಶುಗಳ ಜ್ಞಾನವು ಜ್ಞಾನವಲ್ಲ. ಪಶು, ಪಕ್ಷಿ, ಅನ್ಯ ಪ್ರಾಣಿಗಳ ಜ್ಞಾನವು ಜ್ಞಾನವಲ್ಲ. ವಾಹನ, ವಸ್ತ್ರ, ಶಾಸ್ತ್ರಗಳ ಜ್ಞಾನ, ಧಾತು, ನಾಣ್ಯ, ರತ್ನಗಳ ಜ್ಞಾನ, ಕಲ್ಲು, ಕಟ್ಟಿಗೆ, ವಾದ್ಯಗಳ ಜ್ಞಾನವು ಜ್ಞಾನವಲ್ಲ. ನೆಲ, ನೀರು, ಪ್ರಕಾಶಗಳ ಜ್ಞಾನ, ರಸ, ಬೀಜ, ಅಂಕುರಗಳ ಜ್ಞಾನ, ಹೂವು, ಹಣ್ಣು, ಬಳ್ಳಿಗಳ ಜ್ಞಾನ ಇವ್ಯಾವೂ ಜ್ಞಾನವಲ್ಲ. ದುಃಖ, ರೋಗ, ಚಿಹ್ನೆಗಳ ಜ್ಞಾನ, ಮಂತ್ರ, ಯಂತ್ರ, ಮೂರ್ತಿಗಳ ಜ್ಞಾನ, ಹೊಲ, ಮನೆ, ಪಾತ್ರೆಗಳ ಜ್ಞಾನ ಇವ್ಯಾವೂ ಜ್ಞಾನವಲ್ಲ. ಮುಂದೆ ಆಗುವ ಘಟನೆಗಳ ಜ್ಞಾನ, ಪ್ರಸಂಗಗಳ ಜ್ಞಾನ, ತೀಕ್ಷ್ಣ ಬುದ್ಧಿಗಳ ಜ್ಞಾನ ಇವ್ಯಾವುದಾದರೂ ಜ್ಞಾನವಲ್ಲ. ಸಂಶಯಗಳ ಜ್ಞಾನ, ನಿತ್ಯಗಳ ಜ್ಞಾನ, ವಿವಿಧ ಜ್ಞಾನ, ವಿದ್ಯಾ, ಕಲೆ, ಜಾಣ್ಮೆಗಳ ಜ್ಞಾನ, ಶಬ್ದ, ಅರ್ಥ, ಭಾಷೆಗಳ ಜ್ಞಾನ, ಸ್ವರ, ವರ್ಣ, ಲೇಖನ ಜ್ಞಾನ ಇವ್ಯಾವು ಜ್ಞಾನವಲ್ಲ. ವಿವಿಧ ಮತ, ವಿದ್ಯೆ, ಮನಸ್ಥಿತಿಗಳ ಜ್ಞಾನವೂ ಜ್ಞಾನವಲ್ಲ. ರೂಪ, ರಸ, ಗಂಧಗಳ ಜ್ಞಾನ ಜ್ಞಾನವಲ್ಲ. ಅನೇಕ ಜಗತ್ತುಗಳ ಜ್ಞಾನ, ಅವುಗಳ ಬೆಳವಣಿಗೆಯು ಜ್ಞಾನವಲ್ಲ. ಒಟ್ಟಿಗಾಗಿ ಪದಾರ್ಥ ಜ್ಞಾನವಾದರೂ ಜ್ಞಾನವಲ್ಲ. ಇವ್ಯಾವು ಜ್ಞಾನವಲ್ಲ. ಇವೆಲ್ಲ ಜ್ಞಾನಗಳದವಂದ್ರ ಓದಿ ವೇದವ ಜೀವ ಪರಮರ ಭೇದ ಒಳಿಯದ ಮನುಜ ದರೆಯೊಳು ವೇದಭಾರವ ಪೊತ್ತು ತಿರುಗುವ ಮಾದಿಗರ ಮನೆ ಕತ್ತೆ ಎಂದು ಸಾರುತ್ತಿದೆ, ಶ್ರುತಿ ಸಾರುತ್ತಿದೆ ಅಂತ. ಓದಿ ವೇದವ ಜೀವ ಪರಮರ ಭೇದ ಒಳಿಯದ ಮನುಜ ಅಂದ್ರ ಅರ್ಥಾತ್ ತಾನು ಪರಬ್ರಹ್ಮ ಸ್ವರೂಪ ಅದನ್ನ ಅರಿಯದೆ ತಿಳಿಯದೆ ಉಳಿದದ್ದು ಏನೆಲ್ಲ ತಿಳ್ತಾನಂದ್ರ ವೇದ ಭಾರವನ್ನು ಹೊತ್ತು ತಿರುಗುವಂತಾನೆ ವಿನ ಅದು ಜ್ಞಾನವಲ್ಲ. ಅದು ಜ್ಞಾನಕ್ಕೆ ಸಾಟಿ ಆಗ್ಲಾರದು. ಸಮಯಕ್ಕೆ ಸರಿಯಾಗಿ ಮಾತನಾಡುವುದು, ಕೂಡಲೇ ಪ್ರತ್ಯುತ್ತರ ಕೊಡುವುದು ಅಥವಾ ಆಗಿಂದಾಗಿ ಕವಿತೆ ರಚಿಸುವುದು ಇದಾವುದರೂ ಜ್ಞಾನವಲ್ಲ. ಕಣ್ಸನ್ನೆ ಹಾಗೂ ಧ್ವನಿಯ ಭಾಷೆ, ತರದ ಕೈ ಸನ್ನೆ ಭಾಷೆ, ಶ್ವಾಸ ಉಚ್ಛ್ವಾಸದ ಚಿಹ್ನೆಯ ಭಾಷೆ ಇದಾದರೂ ಜ್ಞಾನವಲ್ಲ. ಕಾವ್ಯ ಜ್ಞಾನಯುಕ್ತ ಸಂಗೀತ ಕಲೆ, ಪದ ಸಾಹಿತ್ಯವಾದ ನೃತ್ಯ ಕಲೆ, ಸಭೆಯನ್ನು ಬೆರಗುಗೊಳಿಸುವ ಶಬ್ದ ಕಲೆ ಇದಾವುದಾದರೂ ಜ್ಞಾನವಲ್ಲ. ವಾಣಿ ವಿಲಾಸದಿಂದ ಮೋಹಿಸುವ ಕಲೆ, ಆಹ್ಲಾದಾಯಕ ರಸಭರಿತ ಗಾಯನ ಕಲೆ, ನಗೆಚಾಟಿಕೆ ಚೇಷ್ಟೆಯ ಕಾಮ ಕಲೆ ಇದಾವುದೂ ಜ್ಞಾನವಲ್ಲ. ಚಂದವಾದ ಚಿತ್ರಕಲೆ, ಅನೇಕ ವಾದ್ಯ ಸಹಿತ ಸಂಗೀತ ಕಲೆ ಹಾಗೂ ಇನ್ನು ಅನೇಕ ಚಮತ್ಕಾರಿಕ ಕಲೆಗಳು ಜ್ಞಾನವಲ್ಲ. ಹೆಚ್ಚಿಗೇನು 64 ಕಲೆಗಳನ್ನು ಮೊದಲು ಮಾಡಿ ಇನ್ನು ಎಷ್ಟೇ ಕಲೆಗಳು ಮತ್ತು 14 ವಿದ್ಯೆಗಳು ಸಿದ್ಧಿಸಿದ್ದರೂ ಅದು ಜ್ಞಾನವಲ್ಲ.
ಎಲ್ಲ ಕಲೆಗಳಲ್ಲಿ ನಿಪುಣತೆ ಪಡೆದಿದ್ದರು ಹಾಗೂ ಎಲ್ಲ ವಿದ್ಯೆಗಳಲ್ಲಿ ಪರಂಗತನಾಗಿದ್ದರು. ಅದು ಜಾಣತನವಾದೀತೆಯೇ ಹೊರತು ಅದಕ್ಕೆ ಜ್ಞಾನವೆನ್ನಲು ಬಾರದು. ಇದೆಲ್ಲವೂ ಜ್ಞಾನವಿದ್ದಂತೆ ಭಾಸವಾದರೂ ಮುಖ್ಯ ಜ್ಞಾನ ಬೇರೆಯೇ ಇರುವುದು. ನಿಜವಾದ ಜ್ಞಾನದಲ್ಲಿ ಮಾಯೆಯು ಹುಚ್ಚು ಸರ್ವರ್ಥವೇ ಮಿಥ್ಯೆ ಎನಿಸುವುದು. ಅಂದ್ರ ಇಲ್ಲಿ ಈ ನಿಜವಾದ ಜ್ಞಾನದೊಳಗೆ ಈ ಜ್ಞಾನಗಳು ಇವೆಲ್ಲ ಈಗ ಇಲ್ಲಿವರೆಗೆ ನಾವು ಹೇಳಿಕೆಂತ ಬಂದಲ್ಲ, ಇವು ಮಿಥ್ಯೆ ಮಾಯೆ ಅಂತ ಹೇಳ್ತತೆ ಹೊರತು ಇದನ್ನ ಜ್ಞಾನ ಅಂತ ಎಂದೂ ಒಪ್ಪಲ್ಲ. ಆ ಪೂರ್ಣ ವಿಚಾರದೊಳಗ ಇವು ಇಷ್ಟಕ್ಕೊಂದೆಲ್ಲ ನಾವು ತಿಳಿದವಂದ್ರ ಇವನ್ನೆಂದೂ ಜ್ಞಾನ ಅಂತ ಒಪ್ಪಕ್ ಆಗದೇ ಇಲ್ಲ. ಯಾಕಂದ್ರೆ ಇವು ಜ್ಞಾನ ಅಂದ್ರ ಸ್ಥಿರವಾಗಿರ್ತಕ್ಕಂತ, ಅಚಲವಾಗಿರ್ತಕ್ಕಂತ, ಬರದಂತ, ಹೋಗದಂತ ಸಹಜ ಸ್ವರೂಪದ್ದು, ಯಥಾರ್ಥ ಇರುವಾಗಿರ್ತಕ್ಕಂಥದ್ದು. ಅದನ್ನ ನಾವ್ ಏನೋ ಮಾಡಿ ಕಲ್ತೆ, ಮಾಡ್ದೆ, ತಿಳಿದೆ, ಹೇಳ್ದೆ, ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ ಅಂದ್ರ ಆ ವಸ್ತು ಬರೇ ಆ ಹೊರಗಿನ ಹೊರತು ಮೂಲ ಅಲ್ಲ. ಎರಡನೆಯವರ ಮನಸ್ಸಿನಲ್ಲಿ ಅದನ್ನು ತಿಳಿಯುವ ಜ್ಞಾನವು ಸತ್ಯವಾದದ್ದೆಂದು ಎನಿಸುವುದಾದರೂ ಅದೇನ ಆತ್ಮಜ್ಞಾನದ ಲಕ್ಷಣವಲ್ಲ. ದೊಡ್ಡ ಭಕ್ತನು ಮಾನಸ ಪೂಜೆಗೆ ಕುಳಿತಾಗ ಏನೋ ತಪ್ಪಿದನಂತೆ, ಅದನ್ನು ಇನ್ನೊಬ್ಬನು ಈಗಲ್ಲ ನೋಡು ಎಂದು ತಪ್ಪು ತೋರಿಸಿಕೊಂಡನಂತೆ. ಹೀಗೆ ಅಂತರ್ಗತ ಸ್ಥಿತಿಯನ್ನು ತಿಳಿಯುವವನಿಗೆ ಮಹಾಜ್ಞಾನಿ ಎನ್ನುವರು. ಆದರೆ ಮುಕ್ತಿಯನ್ನು ಕೊಡುವ ಜ್ಞಾನ ಇದಲ್ಲ. ಲೋಕದೊಳಗೆ ನೀನ್ ಏನ ಹೇಳ್ದಿ, ಏನ ಮಾಡ್ದಿ, ಏನ ತೋರ್ಸಿದಿ, ಅದು ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತೇವಂದ್ರ ಅದ್ ಯಾವ್ದು ಜ್ಞಾನ ಅಲ್ಲ. ಇದೆಲ್ಲ ಹೇಳಲಿಕ್ಕೆ ವಿಚಿತ್ರವಾಗಿರುವ ಎಷ್ಟೋ ತರದ ಜ್ಞಾನಗಳಿರುತ್ತವೆ. ಆದರೆ ಸಾಯಜ್ಯ ಮುಕ್ತಿಯಾಗುವ ಜ್ಞಾನ ಅವೆಲ್ಲಕ್ಕಿಂತಲೂ ಬೇರೆಯೇ ಇರುವುದು. ಹಾಗಾದರೆ ಸಮಾಧಾನ ಸ್ಥಿತಿಯಾದ ಆ ಜ್ಞಾನ ಹೇಗಿರುವುದೆಂಬುದನ್ನು ನನಗೆ ಸ್ಪಷ್ಟ ಮಾಡಿ ಹೇಳಿರಿ ಎಂದು ಶಿಷ್ಯನು ಶುದ್ಧ ಜ್ಞಾನದ ವಿಷಯವಾಗಿ ಕೇಳಿದನು. ಮುಂದಿನ ಸಮಾಸದಲ್ಲಿ ನಿರೂಪಣೆ ಮಾಡಿದ್ದೇವೆ. ಶ್ರೋತೃಗಳು ಚಿತ್ತಗೊಟ್ಟು ಕೇಳಬೇಕು. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಪಂಚಮಿ ದಶಕೆ ಬಹುಧ ಜ್ಞಾನ ನಿರೂಪಣಂ ನಾಮ ಪಂಚಮಿ ಸಮಾಸ ಮುಕ್ತಾಯ. ಇಲ್ಲಿ ಮುಂದಿನ ಅಧ್ಯಾಯದ ಶುದ್ಧ ಜ್ಞಾನ ನಿರೂಪಣೆ ಅನ್ನೋ ವಿಚಾರವನ್ನು ನಾಳೆ ನೋಡೋದ್ರಪ್ಪ. ಇಲ್ಲಿ ಒಟ್ಟಾರೆ ಏನು ಜ್ಞಾನ ಅಂತಂದ್ರ ತನ್ನ ಸ್ವರೂಪವನ್ನು ತಿಳಿದು ತಾನು ಆನಂದವಾಗಿರುವುದೇ ಜ್ಞಾನ. ಹೊರಗಿನ ಯಾವ ನನಗೇನು ಸಂಬಂಧವಿಲ್ಲ, ಅವೆಲ್ಲವೂ ಕೇವಲ ತೋರಿ ಅಡಗಿರುವವು, ಅವ್ಯಾವು ನಿಜವಲ್ಲ. ಆತ್ಮ ಒಂದೇ ಸತ್ಯ, ಆ ಪೂರ್ಣ ಒಂದೇ ಸತ್ಯ. ಅದು ಹೇಳಕ್ ಬರಲಾರದು, ಕೇಳಕ್ ಬರಲಾರದು, ಕೇವಲ ಅನುಭವಿಸುವುದು. ಅಂತ ಜ್ಞಾನವೇ ಶ್ರೇಷ್ಠ. ಈ ಉಳಿದ ಜ್ಞಾನ ಅವೆಲ್ಲವೂ ಜ್ಞಾನ ಅಲ್ಲ ಅಂತ ಹೇಳ್ತದೆ. ಇಷ್ಟು ವಾಕ್ಯಗಳನ್ನು ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರ ಶರಣರಿಗೂ ವಂದಿಸುತ್ತಾ ನನ್ನ ಈ ನುಡಿಗೆ ಮುಕ್ತಾಯ ಹೇಳ್ತಿದ್ದೀನಿ. ಅಪ್ಪಾಜಿ ಶರಣು ಶರಣ.